ಅವರು ರಿವರ್ಸ್ ಬರಿಬೇಕು ಇವಾಗ. ರಿವರ್ಸ್ ಬರೆದು ರಾಜೀವ್ ಗೌಡ ಇನ್ನೋಸೆಂಟ್, ಒಳ ಮುಕ್ತ, ಒಳ್ಳೆ ಮನುಷ್ಯ, ಅವ್ರು ರಾಜಕೀಯ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಬೇಕಾಗಿಲ್ಲ ಅಂತ ಲಾಯರ್ ಹೇಳಿದ್ದಾರೆ. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ. ಸರ್, ಶಿಡ್ಲಘಟ್ಟದಲ್ಲಿ ಹಿಂದೆಂದು ನ್ಯಾಯಾಲಯದಲ್ಲಿ ಮೀಡಿಯಾ ಇಂಟರ್ಫಿಯರ್ ಆಗಿರ್ಲಿಲ್ಲ. ಕೋರ್ಟ್ ಬಂದು ಈ ರೀತಿ ಒಂದು ಇನ್ಸಿಡೆಂಟ್ ಆದಾಗ ತಾವು ಇದುವರೆಗೂ ನಿಮ್ಮ ಅನುಭವದಲ್ಲಿ ಇಂಥ ಕೇಸ್ ನೋಡಿದ್ರಾ? ಅಲ್ಲ, ಇಂಥ ಕೇಸ್ ನೂರಾರು ಸಾವಿರಾರು ನೋಡಿದ್ದೀನಿ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ, ಮೀಡಿಯಾ ಆ ಮೀಡಿಯಾದಿಂದ ಇಷ್ಟೊಂದು ದಾಂಧಲೆ ಆಗಿದೆ ಅಂತ ನನ್ ಮನ್ಸಿಗೆ ಬರ್ತದೆ. ಇವಾಗ ರಾಜೀವ್ ನಿಮ್ಗೆಲ್ಲ ಗೊತ್ತಿರೋನೆ, ಆಯಮ್ಮನು ನಿಮ್ಗೆಲ್ಲ ಗೊತ್ತಿರೋನೆ. ಆಯಮ್ಮನು ಏನ್ ಮಾತಾಡಿದ, ರಾಜೀವ್ ಕೇಳಿಸ್ಕೊಂಡಿದ್ದೀರಲ್ಲ, ಏನ್ ಅಷ್ಟು ಗಂಭೀರವಾದ ಕ್ಷಮಾಪಣೆ ಕೇಳ್ಬೇಕ, ಏನೋ ತಪ್ಪು ಮಾಡ್ಬಿಟ್ಟಿದ್ದೆ, ಕ್ಷಮಿಸ್ಬಿಡಿ, ಅದಕ್ಕಿಂತ ಏನ್ ಬೇಕಪ್ಪ ನಿಮ್ಗೆ ಹೇಳ್ರಿ. ಮೈ ಡಿಯರ್ ಪ್ರೆಸ್ ಮೀಡಿಯಾ, ಆಗಿದೆ ಪರಿಸ್ಥಿತಿ. ನನ್ನ ಮನಸ್ಸಿಗೆ, ನಾನು ರಾಜೀವ್ ಗಾಂಧಿ ಪಾರ್ಟಿ ನಂದಲ್ಲ, ಆದ್ರೂ ಕೂಡ ಆಕಿರೋ ಲೇಔಟ್ಗೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋದಾಗ ಯಾವಾಗಾದ್ರೂ ಸಿಕ್ಕಿದಾಗ ಕಾರ್ ನಿಲ್ಸಿ ಮಾತಾಡ್ತಾನೆ. ನಮ್ಗೆ ಏನಾದ್ರು ಅನುಭವ ಹಂಚ್ಕೊಳ್ಳಿ ಸರ್ ಅಂತಾರ. ನನ್ನ ಅನುಭವ ಹಂಚ್ಕೊಳಕ್ಕಾಗಲ್ಲಪ್ಪ, ಹಿಂದೆ ಹಂಚ್ಕೊಂಡಿದ್ದೆ. ಇವನೇ 3 ಸತಿ 5 ಸತಿ MLA ಮಾಡಿದ್ವಿ, ನಮ್ಗೆ ತೊಂದರೆ ಕೊಟ್ಬಿಟ್ಟು ಬಿಟ್ಟು ಬಂದಿದೆ, ನಮ್ಗೆ ಅಷ್ಟೇ ಇಲ್ಲ ಅಂತ ಮತ್ತೆ ಹೇಳ್ತೀನಿ. ನಂಗೆ ಐ ನೋ ಇಸ್ ಮೈಂಡ್, ಈಸ್ ಎ ವೆರಿ ಪೊಲೈಟ್ ಮ್ಯಾನ್. ಏನು ದುರಾದೃಷ್ಟ ಹೆಂಗೋ ಎಲ್ಲಿ ಅವರೆಲ್ಲ ಶಿಷ್ಯರು ಸುಮಾರು ಜನ ಇದ್ದಾರೆ, ಇವರೆಲ್ಲ ಎತ್ಕಟ್ಬಿಟ್ಟಿದ್ದಾರೆ. ಹಂಗಣ್ಣ ಹಿಂಗಣ್ಣ, ಚೀಫ್ ಮಿನಿಸ್ಟರ್ ಬಂದಿದ್ದು ಹಂಗಾಯ್ತಣ್ಣ, ಹಿಂಗ್ ಮಾಡ್ತಾರೆ ಅಂದ್ರೆ ಅದು ಗೊತ್ತು. ಪ್ರೊವೋಕ್ ಮಾಡಿರೋದೇ ಈ ಶಿಷ್ಯರು. ಎಲ್ಲಿ ನೀವೇ ಪ್ರೊವೋಕ್ ಮಾಡಿರೋದೇ ಈ ಶಿಷ್ಯರು. ಆ ಶಿಷ್ಯರು ಪ್ರೊವೋಕ್ ಮಾಡಿ ಈ ಗತಿಗೆ ಬಂದಿದೆ. ಏನಿಲ್ಲ, ಎಂತದಿನ ಮೈ ಡಿಯರ್ ಮೈತ್ರಿ ಇದೆ ಹಿಂದಿನ ಮೊದಲಿಂದ. ಈ ಮೀಡಿಯಾ ಇಸ್ ದ 8th wonder. Take it from me. Media is the 8th wonder of this country. ಇವರು ವಂಡರ್ಸ್ ಕ್ರಿಯೇಟ್ ಮಾಡ್ತಾರೆ. ಈ ವಂಡರ್ಸ್ ಕ್ರಿಯೇಟ್ ಮಾಡಿ ರಾಜೀವ್ ಗೌಡ ಈ ಹಬ್ಬ ತಂದ್ಬಿಟ್ರು. ಆಯಮ್ಮನ್ಗೂ ಇಂಟ್ರೆಸ್ಟ್ ಇಲ್ಲ. ಆಯಮ್ಮನ್ಗೂ ಒಂದಷ್ಟು ಬಂದು ಪುಸಲಾಯಿಸಿದ್ರು. ಆಯಮ್ಮನ್ ನಂಗೇನ್ ಬೇಕಾಗಿಲ್ಲ ಅಂತಿತ್ತು ಪಾಪ. ಏನೋ ಆಗ್ತದೆ ಹೋಗ್ತದೆ, ಯಾವಾಗ್ಲೂ ಕೂಡ ಆತ್ಮ ರಾಜಕೀಯ ಮಾಡೋನು. ನಾನು ಪ್ರಿನ್ಸಿಪಲ್ ಕಮಿಷನರು, ಕ್ಲಾಸ್ 1 ಆಫೀಸರು, ಇದೆಲ್ಲ ಸಹಿಸ್ಕೊಂಡು ಹೋಗ್ಬೇಕು ಅಂತ ಇತ್ತು. ಆದ್ರೆ ನಾವಿದ್ದೀವಲ್ಲ, ಈ ರಾಜಕೀಯ ಮಾಡೋದು ನಾನಲ್ಲಪ್ಪ, ನಾವಿದ್ದೀವಲ್ಲ, ಇವ್ರು ಆಗಿ ನೆತ್ಕಟ್ಬಿಟ್ರು, ಅಂತ ಉಳಿಸ್ಬಿಟ್ರು. ಹಾಗೆ ಹೀಗೆ ವಿವೇಕ್ ಸುಬ್ಬಾರೆಡ್ಡಿ ಇದೇ ತಾಲೂಕಿನವ್ರು, ಅವರು ಕೊತ್ತನೂರು ನಂಜಾರೆಡ್ಡಿ ಮೊಮ್ಮಗ. ಆದ್ರೂ ಕೂಡ ಈ ಊರು ನೋಡಕ್ಕೆ ಬಂದ್ರು ಅಷ್ಟೇ, ಆರ್ಗ್ಯುಮೆಂಟ್ ಮಾಡಕ್ಕೆ. ಇದಾಗಿರೋದೆಲ್ಲ ಅದೇ ರೀತಿ, ಏನಿಲ್ಲ. ನಿಮ್ಗೂ ಗೊತ್ತಿರುತ್ತೆ, ನೀವು ಹೇಳಲ್ಲ, ಅದನ್ನ ಹೇಳ್ಬೇಕು ನೀವು, ಅಲ್ವೇನ್ರಿ? ಏನು ಅಂತಂದ್ರೆ, ಆಯಮ್ಮನು ಪ್ರಿನ್ಸಿಪಲ್ ಕಮಿಷನರ್ ಕೂಡ ಈ ತರ ಮಾಡ್ಬೇಕು ಅಂತ ಏನು ಇರ್ಲಿಲ್ಲ. ಈ ರಾಜಕೀಯ ಮಾಡ್ತಾರೆ ನೋಡಿ, ಅಕ್ರಮ ಲಾಭಕ್ಕೆ. ಈ ರಾಜಕೀಯ ಮಾಡಿರೋರು ಎತ್ಕಟ್ಟಿ ಈ ಗತಿಗೆ ತಂದಿದ್ರು. ಈ ಗತಿಗೆ ತಂದು ಇಷ್ಟು ದೊಡ್ಡ ಮಾಡಿದ್ರು. ಆತ ರಾಜೀವ್ ಗೌಡ್ನು ಬಂದು ಸರೆಂಡರ್ ಆಗ್ಬಿಟ್ಟಿದ್ರೆ ಹಂಗೆ ಬಿಟ್ಬಿಡೋರು. ನಾವು ಬಂದೇ ಬಿಡ್ರೆ ನೀವು, ಇದು ಆಫ್ಟರ್ ಆಲ್ ಏನಿದೆ ನಾನ್ ಬೈಲಬಲ್ ಒಂದು ಸೆಕ್ಷನ್ ಅಷ್ಟೇ, ಅದಕ್ಕೆ ಬಿಡಬೇಕು ಅಂತಿದೆ. ಆ ಸೆಕ್ಷನ್ ಹಾಕೋಂಗಿಲ್ಲ ಅಂತ ಜಡ್ಜ್ಮೆಂಟ್ಸ್ ಇದೆ ಅಂತ ಕೊಟ್ಟಿದ್ರೆ ಬಿಟ್ಬಿಟ್ಟು ಎಷ್ಟೇ ಇರೋದಿತ್ತು. ಹಿಂಗಾಗಿದೆ. ನಿಮ್ಗೂ ರಾಜೇಗೌಡ ಚೆನ್ನಾಗಿ ಗೊತ್ತು, ಇನ್ನೊಬ್ಬ ಗೌಡ ಗೊತ್ತು, ಇನ್ನೊಬ್ಬ ರೆಡ್ಡಿನೂ ಗೊತ್ತು, ಎಲ್ಲ ಗೊತ್ತು. ಯಾರು ಸ್ವಭಾವ ಹೆಂಗಿದೆ ಅಂತ ಗೊತ್ತು. ನನ್ಗೆ ಫೋನ್ ಮಾಡಿದ್ದ, ಏನಪ್ಪ ನೀವು ಯಾವಾಗಲೂ ಈ ತರ ಮಾತಾಡೋದು ಹಿಂಗಾಗ್ಬಿಟ್ಟಿದೆ ಅಂದ್ರೆ ಏನಂತಾರೆ. ಅಷ್ಟೊತ್ತು ಕೇಸ್ ರಿಜಿಸ್ಟರ್ ಆಗಿರ್ಲಿಲ್ಲ. ಅಷ್ಟೊತ್ತಿಗೆ ಕೇಸ್ ರಿಜಿಸ್ಟರ್ ಆಗಿಲ್ಲ. ಕೇಸ್ ರಿಜಿಸ್ಟರ್ ಆಗಿರೋದು ಸಾಯಂಕಾಲ ಅಲ್ವಾ? ಇನ್ಸಿಡೆಂಟ್ ಆಗಿರೋದು ಮೊದಲ ದಿವಸ, ಕೇಸ್ ರಿಜಿಸ್ಟರ್ ಆಗಿ ಮಾರನೇ ದಿವಸ. ಅದಕ್ಕೆ ಒಂದಷ್ಟು ಜನ ತಗೊಂಡ್ ಬಂದು ಮಾಡಿಸಿದ್ರು. ಇದು ದೊಡ್ಡದಾಯ್ತು. ನೋಡೋಣ ಮುಂದೆ ಏನೇನಾಗುತ್ತೆ ನೋಡಿ, ಹೇಳಕ್ಕಾಗ. ಅದರಿಂದ ಇದನ್ನ ಮೀಡಿಯಾದವರು ರಿವರ್ಸ್ ಬರಿಬೇಕು ಇವಾಗ. ರಿವರ್ಸ್ ಬರೆದು ರಾಜೀವ್ ಗೌಡ ಇನ್ನೋಸೆಂಟ್, ಒಳ ಮುಕ್ತ, ಒಳ್ಳೆ ಮನುಷ್ಯ, ಅವ್ರು ರಾಜಕೀಯ ಏನಾದ್ರು ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಬೇಕಾಗಿಲ್ಲ ಅಂತ ಲಾಯರ್ ಹೇಳಿದ್ದಾರೆ. ಆದ್ರಿಂದ ನೀವು ಅವ್ರನ್ನ ಕ್ಷಮಿಸ್ಬೇಕು. ಈ ಪೊಲೀಸ್ನವ್ರಿಗೆ ಹೇಳಿ, ಬಿ ರಿಪೋರ್ಟ್ ಹಾಕ್ರೆ ಏನಾಗುತ್ತೆ ಅಂತ ಹೇಳ್ರಿ ನೀವು.
ಬಿ ರಿಪೋರ್ಟ್ ಹಾಕ್ರಿ, ಏನಾಗುತ್ತೆ ಏನಾಗುತ್ತೆ ಏನಾಗುತ್ತೆ? ಅವತ್ತು ನಾವು ಕೋರ್ಟಲ್ಲಿ ಕ್ಲಾಸ್ ಮಾಡಿಸ್ತೀವಿ. ಹೇಳ್ತೀರಿ ಕೇಳಿ. ಉಂಡಯ್ಯ ಇದೆಯಾ ಮಿಮಿಕ್ರಿ ಕಟ್ಕೊಂಡು ಏನ್ ಮಾಡ್ತೀಯ? ಇವಾಗ ವಿವೇಕ್ ರೆಡ್ಡಿ ಅವ್ರು ಹೈಕೋರ್ಟ್ ನಲ್ಲಿ ಹಾಕಿ ಕ್ಲಾಸ್ ಮಾಡಿಸ್ಬಿಡ್ತಾರೆ. ಅವಾಗ ಏನ್ ಮಾಡ್ತೀರಿ ನೀವು? ಏನೇ ಮಾಡ್ತೀವಿ ಕೇಸು? ಇದು ಕ್ಲಾಸ್ ಆಗೋ ಕೇಸು. ಒಂದು ಜಡ್ಮೆಂಟ್ ಅವಾಗ ಹುಡುಕಿ